ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಬಾಲನೇ ತನ್ನ ತಂದೆ ಅನ್ನೋ ವಿಶ್ವ ರಾಣಿಗೆ ಗೊತ್ತಾಗೋಯ್ತಾ. ನಿಜಕ್ಕೂ ಕೂಡ ಇತ್ತ ಕಡೆ ದೊಡ್ಡ ತಿರುವೆ ತಗೋತದ, ವರದ ಮುಂದೆ ದೊಡ್ಡ ಸತ್ಯನೇ ರಿವೀಲ್ ಆಗ್ತದ. ಕಾವೇರಿ ಕತೆ ಏನಾಯ್ತು, ಕಾವೇರಿಯನ್ನ ಎತ್ತಾಕೊಂಡು ಹೋಗಿದ್ಯಾರು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಬಾಲನ ಕಾಲಿಡ್ಕೊಂಡು ಕೇಳ್ಕೊತಾಳೆ ರಾಣಿ, ನಮ್ಮನ್ನ ಎಲ್ಲೇ ಇದ್ರು ದಯವಿಟ್ಟು ಬಿಟ್ಬಿಡಿ ಅಂತ. ಬಟ್ ಬಾಲ ರಾಣಿ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ, ಆ ಕಡೆ ತಿರ್ಕೊಂಡ್ಬಿಡ್ತಾರೆ, ತಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತಿದ್ದಾರೆ. ತದನಂತರ ಸತ್ಯ ಅವರು ಇವನ್ ಕಾಲು ಯಾಕೆ ಇಟ್ಕೋತೀಯ, ಪೊಲೀಸರು ನೋಡ್ಕೋತಾರೆ ಬಾ ಅಂತ ಹೇಳಿ ಮನೆ ಕರ್ಕೊಂಡು ಬಂದ್ಬಿಡ್ತಾರೆ. ಇತ್ತ ಕಡೆ ಮನೆಯಲ್ಲಿ ರಾಣಿ ಊಟನೂ ಕೂಡ ಮಾಡದೆ ಅಮ್ಮನಿಗೋಸ್ಕರ ಕನ್ವರ್ಸ್ತದಾಳೆ. ಸತ್ಯ ಅವರು ಬಂದು ಊಟ ಮಾಡು ಅಂದ್ರೂ ಕೂಡ ಇಲ್ಲ. ಅಮ್ಮ ಊಟ ಮಾಡಿದಾಳು ಇಲ್ವೋ ಅಂತಾನೆ ಗೊತ್ತಿಲ್ಲ, ನಾನು ಯಾಕೆ ಊಟ ಮಾಡಲಿ, ನಾನು ಕೂಡ ಊಟ ಮಾಡೋದಿಲ್ಲ ಮಾಮ, ಅಮ್ಮ ಬೇಕು, ಅಮ್ಮ ಇಲ್ಲದೆ ನನ್ನಿಂದ ಇರೋಕ್ಕಾಗ್ತಿಲ್ಲ, ಅಮ್ಮಂಗೆ ಏನಾಯಿತು ಏನೋ ಅಂತಲೂ ಕೂಡ ಗೊತ್ತಾಗ್ತಿಲ್ಲ, ನಮ್ಮನ್ನು ನಾನು ಮೊದಲು ನೋಡಬೇಕು ಅಂತ ಹೇಳಿ ಇಲ್ಲಿ ರಾಣಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ಸತ್ಯವರು ಸಮಾಧಾನ ಮಾಡ್ತಿದ್ದಾರೆ. ಅತ್ತ ಕಡೆ ಕಾವೇರಿ ಮುಂದೆ ಊಟ ತಂದಿಟ್ಟಿದ್ದಾರೆ, ಆಕೆಗೂ ಕೂಡ ಊಟ ಮಾಡೋಕ್ಕಾಗ್ತಿಲ್ಲ. ಹೇಗೆ ಊಟ ಮಾಡಲಿ, ನನ್ನ ಅಣ್ಣ ಮತ್ತು ನನ್ನ ಮಗಳು ಊಟ ಮಾಡಿದಾರೋ ಇಲ್ವೋ, ಅವ್ರಿಗೆ ನಾನು ಕಾಣಿಸ್ತಿಲ್ಲ ಅಂತ ಗೊತ್ತಾಗಿರುತ್ತೋ ಏನೋ, ಗೊತ್ತಾದಾಗ ಅವ್ರಿಗೆ ಎಷ್ಟು ಗಾಬರಿ ಆಗಿರ್ತಾರೋ ಏನೋ. ಜೊತೆಗೆ ಪೊಲೀಸ್ ಅವರು ಕೂಡ ಎಲ್ಲ ಕಡೆ ಹುಡುಕ್ತಿರ್ತಾರೆ. ಸುಮ್ಮನೆ ವಿನಾಕಾರಣ ನನ್ನಿಂದಾನೇ ನನ್ನ ಅಣ್ಣನಿಗೆ ಸುಮ್ಮನೆ ತೊಂದರೆ ಆಗ್ತದೆ, ನನ್ನ ಅಣ್ಣನಿಗೆ ಕಷ್ಟದ ಪರಿಸ್ಥಿತಿಗೆ ನಾನೇ ದೂರ್ತಾ ಇದ್ದೀನಿ, ಎಂಥ ಪಾಪಿ ನಾನು ಅಂತ ಹೇಳಿ ತುಂಬ ಅಂದರೆ ತುಂಬಾ ಸಂಕಟ ಪಡ್ತಿದ್ದಾಳೆ ಕಾವೇರಿ. ಇತ್ತ ಕಡೆ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಕೂಡ ಪ್ರಯತ್ನ ಪಡ್ತಿದ್ದಾಳೆ. ಇದರ ನಡುವೆ ಇತ್ತ ಕಡೆ ಬಾಲಾಗೆ ಬೇಲ್ ಕೊಡೋಕೆ ಅಂತ ಹೇಳಿ ಸಾರಿಕಾ ಲಾಯರ್ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಆ ಲಾಯರ್ ಜೊತೆ ಎಂಟ್ರಿ ಕೊಡ್ತಿದ್ದಾಗೇ ಯಾರು ನೀವು ಅಂತ ಕೇಳಿದಾಗ ಇವ್ರ ಫ್ರೆಂಡು ಬಾಲ ಅಂತ ಹೇಳಿ ವಕೀಲರು ಹೇಳ್ತಾರೆ. ಹೌದೌದು, ನಿನ್ನೆನೂ ಇವರು ಬಾಲ ಜೊತೆನೇ ಇದ್ರು, ಈಗಲೂ ಕೂಡ ಬಾಲಂಗೆ ಬೇಲ್ ಕೊಡ್ಸೋಕೆ ಬಂದಿದ್ದಾರಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ತದನಂತರ ಬೇಲ್ ಕೊಡ್ತಿದ್ದಾಗೆ ಬಾಲನ ಬಿಡುಗಡೆ ಆಗತ್ತೆ. ತದನಂತರ ಇತ್ತ ಕಡೆ ಸತ್ಯವರು ರಾಣಿನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೊರಡಬೇಕು ಅಂತ ಹೇಳಿ ಮನೆಯಲ್ಲಿ ಯಾರಿಗೂ ಕೂಡ ಹೇಳದೆ ಹೊರಟು ನಿಂತ್ಕೋತಾರೆ. ಪೊಲೀಸ್ ಅವರು ಎಲ್ಗೆ ಹೋಗ್ತಿದ್ರ ಅಂತ ಕೇಳಿದಾಗ ಇನ್ಸ್ಪೆಕ್ಟರ್ ಕರೆದಿದ್ದಾರೆ, ಹೋಗ್ತಿದ್ದೀವಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಈ ಕಡೆ ಸರಳ ಅವರು ನೋಡ್ತೀಯ ಅಮ್ಮ, ನಮ್ಗೇನು ಕೂಡ ಹೇಳ್ದೆ ಕೇಳ್ದೆ ಹೆಂಗೆ ಹೋಗ್ತಿದ್ದಾರೆ ನೋಡು ಅವರು ಅಂತ ಹೇಳಿ ಫುಲ್ ಸೆಟ್ ಮಾಡ್ಕೊಳ್ತಾರೆ. ತದನಂತರ ಇಲ್ಲಿ ಅಜ್ಜಿ ಅಂತೂ ರೀಲ್ಸ್ ಮಾಡ್ತಿದ್ದಾರೆ. ರೀಲ್ಸ್ ಮಾಡ್ತಾ ತನ್ನ ಮನೆ ಮುಂದೆ ಪೊಲೀಸ್ ಅವರಿದ್ದಾರೆ, ಜೊತೆಗೆ ತನ್ನ ಮನೆಯಲ್ಲಿ ಕಾವೇರಿ ಅಂತಕ್ಕಂಥ ಹುಡುಗಿ ಕಾಣೆ ಆಗಿದ್ದಾಳೆ, ಜೈಲಿಗೆ ಹೋಗ್ಬೇಕಾಗಿತ್ತು, ಬಟ್ ಯಾರೋ ಬಂದು ಅವಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ಎಲ್ಲ ವಿಷಯವನ್ನ ಕೂಡ ಅಪ್ಡೇಟ್ ಕೊಡೋಕೆ ಅಂತ ಸದ್ದುವಾಗ್ಬಿಡ್ತಾರೆ. ಪೊಲೀಸ್ ಅವ್ರ ಮುಂದೆ ಬಂದು ನಿಲ್ತಿದ್ದಾಗನೇ ಪೊಲೀಸರು ಏನಮ್ಮ ಮಾಡ್ತಿದ್ಯಾ ನೀನು ಅಂದಾಗ, ನನಗೆ ಅಪ್ಡೇಟ್ಸ್ ಕೊಡೋ ಒಂದು ಚಾಳೆ ಇದೆ, ಹಾಗಾಗಿ ನಾನು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ, ಇಂಥ ವಿಷಯಗಳೆಲ್ಲ ಕೇಳಿದ್ರೆ ಎಷ್ಟು ಚೆನ್ನಾಗಿ ರೀಲ್ಸ್ ಓಡುತ್ತೆ ಅಂತ ಗೊತ್ತಾ, ಫೇಮಸ್ ಆಗಿಬಿಡ್ತೀವಿ ನಾವು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಏನಮ್ಮ ಕೊಡಮ್ಮ ಇಲ್ಲಿ ಫೋನ್ನ, ರೀಲ್ಸ್ ಅಂತೆ ರೀಲ್ಸು, ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ವಾ, ಇದೆಲ್ಲ ಯಾರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ಮಾಡಬೇಕು ಅಂತ ಹೇಳ್ತಿದ್ರೆ ಇದನ್ನು ರೀಲ್ಸ್ ಹಾಕ್ಕೊಂಡು ಕಳಿಸ್ತಾರಂತೆ, ಏನು ಹೇಳ್ತಿದ್ರ ನೀವು ಅಂತ ಹೇಳಿ ಫೋನ್ ಕಿತ್ಕೋತಾರೆ. ನಂತರ ಇಲ್ಲಿ ಸರಳ ಬಾರ ಇಲ್ಲಿ ನನ್ನ ಫೋನ್ ಕಿತ್ಕೊಂಡ್ಬಿಟ್ರು ಅಂತ ಹೇಳಿ ಅಮ್ಮ ಹೇಳಿದಾಗ, ಒಳ್ಳೆ ಕೆಲಸನೇ ಮಾಡಿದ್ರಿ ಸರ್, ನನಗೂ ಕೂಡ ಈ ಫೋನಲ್ಲಿ ರೀಲ್ಸ್ ಮಾಡೋದು ನೋಡಿ ಸಾಕಾಗಿದೆ, ಸುಮ್ಮನೆ ಇಟ್ಕೊಂಬಿಡಿ, ನೀವು ಹೋಗೋ ತನಕ ಇವ್ರಿಗೆ ಫೋನೇ ಕೊಡಬೇಡಿ, ಅಟ್ಲೀಸ್ಟ್ ಒಂದಿನಾದರೂ ಫೋನ್ ಇಟ್ಕೊಳ್ದೆ ಆರಾಮಾಗಿರು ಅಂತ ಹೇಳಿ ಸರಳ ಅವರು ಅಮ್ಮಂಗೆ ಹೇಳಿದಾಗ, ಇಲ್ವೇ ಫೋನ್ ಇಲ್ಲದೆ ನಾನು ಹೇಗೆ ಇರಲಿ ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ಪಾಪ ಇವತ್ತಿನ ಹುಡುಗರು ಹೇಗಿರಬೇಕು, ಅಜ್ಜಿಗೆ ಪಾಪ ರೀಲ್ಸ್ ಮಾಡುವ ಆಸೆ, ಇವತ್ತಿನ ಹುಡುಗಿರಂತೂ ಕೇಳಬೇಕಾ, ಖಂಡಿತ ಇಲ್ವೇ ಇಲ್ಲ. ಅತ್ತ ಕಡೆ ಸತ್ಯವರು ಹೋಗ್ತಿದ್ದಾಗನೇ ಅಲ್ಲಿ ಬಾಲನ ಬಿಡುಗಡೆ ಆಗಿದೆ ಅಂತ ಗೊತ್ತಾಗುತ್ತೆ. ಏನು ಸರ್ ಬಾಲನನ್ನು ಬಿಟ್ಬಿಟ್ರ ನೀವು ಅಂತ ಹೇಳಿದಾಗ, ಏನು ಮಾಡೋಕ್ಕಾಗತ್ತೆ, ಬೇಲ್ ತೊಗೊಂಡು ಬಂದರು, ಬಿಡಿಸ್ಕೊಂಡು ಕರ್ಕೊಂಡು ಹೋದರು, ಯಾರೋ ಅವ್ರ ಕಡೆಯವ್ರು ಬಂದಿದ್ರು ಅಂತ ಹೇಳ್ತಾರೆ. ಆದರೂ ಕೂಡ ಅವನಿಂದ ಸತ್ಯ ಬಾಯಿ ಬಿಡಿಸ್ಬೇಕಾಗಿತ್ತು ಅಂತ ಕೇಳಿದಾಗ, ಇಲ್ಲ ನನಗೆ ಯಾಕೋ ಅವನು ಕಾವೇರಿಯನ್ನು ಕಿಡ್ನಾಪ್ ಮಾಡಿದಾನೆ ಅಂತ ಅನ್ನಿಸ್ತಿಲ್ಲ, ಯಾವುದೇ ರೀತಿ ಸುಳಿವು ಕೂಡ ಅಲ್ಲ, ನಿಮ್ಗೇನಾದರೂ ಬೇರೆಯವ್ರ ಮೇಲೆ ಯಾರ ಮೇಲಾದ್ರು ಡೌಟ್ ಇದೆಯಾ ಅಂತ ಹೇಳಿ ಸತ್ಯವ್ರನ್ನ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಇನ್ಸ್ಪೆಕ್ಟರ ಒಂದು ನಿಮಿಷ ಸರ್ ಅಂತ ಹೇಳಿ ರಾಣಿನ ಹೊರಗಡೆ ಕಳಿಸಿ, ನನಗೆ ವರದಾ ಮೇಲೆ ಡೌಟ್ ಇದೆ ಅಂತ ಹೇಳ್ತಾರೆ. ಸತ್ಯ ವರದಾ ಮೇಲೆ ಡೌಟಾ, ಯಾಕೆ ವರದನ ಮೇಲೆ ಡೌಟ್ ಬಂದಿದೆ ನಿಮಗೆ ಅಂದಾಗ, ಅವರ ಹೆಂಡತಿ ಸುಲೋಚನಾ ಅವರ ಕೇಳಿಸಲೇ ನನ್ನ ತಂಗಿ ಜೈಲು ಒಳಗಡೆ ಹೋಗಿರೋದು ಅಂದಾಗ, ಕರೆಕ್ಟು, ಆ ಆ್ಯಂಗಲಲ್ಲೂ ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ, ಖಂಡಿತ ವರದನ್ನ ಕೂಡ ನಾವು ಪ್ರಶ್ನೆ ಮಾಡಿ ಇಂಟ್ರೋಗೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇತ್ತ ಕಡೆ ಬಾಲನ್ನ ಊಟ ಮಾಡು ಅಂತ ಹೇಳಿದ್ರು ಕೂಡ ಸಾರಿಕಾ ಮಾತಿಗೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರಿಸ್ತಿಲ್ಲ ಬಾಲ. ಬಟ್ ತನ್ನನ್ನು ಬಿಡಿಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಮೊದಲು ಕಾವೇರಿಯನ್ನು ಹುಡುಕಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಾರಿಕಾ ತನ್ನ ಪ್ರೀತಿ ನಿನಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಜಕ್ಕೂ ಸಾರಿಕಾ ತನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಇಲ್ಲಿವರೆಗೂ ಕೂಡ ಬಾಲಂಗೆ ಗೊತ್ತಿಲ್ಲ. ಈಗಲೂ ಕೂಡ ಬಾಲ ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ರಾಣಿ ಹೊರಗಡೆ
ಕಡೆ ಅಮ್ಮನ್ನೇ ಯೋಚನೆ ಮಾಡ್ತಾ ಪೊಲೀಸ್ ಸ್ಟೇಷನ್ ಮುಂದೆ ಬರಬೇಕಾದ್ರೆ ರಾಣಿಯನ್ನು ನೋಡಿದಂತಹ ಬಾಲ ರಾಣಿ ಅಂತ ಹೇಳಿ ಕೂಗ್ತಾರೆ. ರಾಣಿ ಅಂತೂ ಫ್ರೆಂಡು ಅಂತ ಅಂದ್ಕೊಂಡು ಓಡ್ ಬರ್ತಾಳೆ. ಯಾಕೆ ರಾಣಿ ಏನಾಯಿತು ಅಂತ ಕೇಳ್ತಿದ್ರೆ ಅಮ್ಮ ಕಾಣಿಸ್ತಿಲ್ಲ ಫ್ರೆಂಡು, ಪ್ಲೀಸ್ ದಯವಿಟ್ಟು ಅಮ್ಮನನ್ನು ಹುಡ್ಕೊಡ್ತೀರಾ? ಅವತ್ತು ಕೂಡ ಅಪ್ಪನ ಹುಡ್ಕೊಡ್ತೀನಿ ಅಂತ ಹೇಳಿದರೆ, ಆದರೆ ಅಪ್ಪನ ಹುಡ್ಕೊಳ್ಳಿಲ್ಲ, ಈಗ ಅಮ್ಮನಾದರೂ ಹುಡ್ಕೊಡಿ, ನನಗೆ ಅಪ್ಪನ ಹುಡ್ಕೊಡೋದು ಬೇಡ ಫ್ರೆಂಡ್ ಅಂತ ಹೇಳಿ ರಾಣಿ ಹೇಳಿದಾಗ ತುಂಬ ಬೇಜಾರಾಗುತ್ತೆ ಬಾಲಗೆ. ಯಾಕೆ ನನ್ನ ಮಗಳು ಇವತ್ತು ಅಪ್ಪನ ಹುಡ್ಕೊಡೋದು ಬೇಡ ಅಂತ ಹೇಳ್ತಿದ್ದಾಳೆ? ಇಷ್ಟು ದಿನ ಅಪ್ಪನಿಗೋಸ್ಕರ ನನ್ನನ್ನು ಹುಡ್ಕು ಅಂತ ಪೀಡಿಸ್ತಾ ಇದ್ಲು, ಆದರೆ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅನಿಸಿದ್ದೆ. ಯಾಕೆ ಪುಟ್ಟ ಅಪ್ಪನ ಯಾಕೆ ಹುಡುಕ್ಬಾರ್ದು ನೀನು ಅಂದಾಗ, ಅಪ್ಪ ಕೆಟ್ಟವರು, ಅಮ್ಮ ತುಂಬ ಒಳ್ಳೆಯವಳು, ಹಾಗಾಗಿ ನನಗಪ್ಪ ಬೇಡ, ಅಮ್ಮ ಮಾತ್ರ ಸಾಕು, ದಯವಿಟ್ಟು ಅಮ್ಮನ ಹುಡ್ಕೊಡಿ ಅಂದಾಗ, ಸರಿ ಆಯಿತು ರಾಣಿ, ಖಂಡಿತ ನಿಮ್ಮ ಅಮ್ಮನ ಹುಡ್ಕೋದು ನನ್ನ ಜವಾಬ್ದಾರಿ, ನೀನು ಆರಾಮಾಗಿರು, ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸತ್ಯವರು ಹೊರಗಡೆ ಬಂದಿದ್ದೆ. ರಾಣಿ ಮತ್ತು ಬಾಲ ಇಬ್ಬರು ಕೂಡ ಮಾತಾಡ್ತಿರೋದನ್ನು ನೋಡ್ತಾರೆ. ತಕ್ಷಣ ಜೋರಾಗಿ ಕಿರ್ಚ್ಕೋತಾರೆ. ರಾಣಿ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿ ತಕ್ಷಣಕ್ಕೆ ಈ ಕಡೆ ರಾಣಿ ಗಾಬರಿ ಆಗಿದೆ, ಹಾಗೆ ತಲೆ ಸುತ್ತು ಬಿದ್ದು ಹೋಗ್ತಾಳೆ. ತಕ್ಷಣ ಸತ್ಯವರು ಓಡ್ ಬರ್ತಾರೆ. ಈ ಕಡೆ ರಾಣಿ ಎದ್ದಿಲ್ಲಮ್ಮ ಅಂತ ಹೇಳಿ ಎಚ್ಚರ ಮಾಡ್ತಿದ್ದಾರೆ ಬಾಲ. ನಂತರ ನೀರು ಹಾಕಿದ ನಂತರ ಇಲ್ಲಿ ರಾಣಿ ಎಚ್ಚರವಾಗ್ತಾಳೆ. ನಂತರ ಏನಿದು ರಾಣಿ, ಯಾಕೆ ಪ್ರಜ್ಞೆ ತಪ್ಪದೆ ನೀನು? ಗಾಬರಿ ಹಾಕ್ಬಾರ್ದಲ್ವ ಕಂದ, ನಾನಿದ್ದೀನಿ, ನಿಮ್ಮಮ್ಮನ ಹುಡ್ಕೊಡ್ತೀನಿ ಅಂತ ಬಾಲ ಹೇಳಿದಾಗ, ನಿನ್ನೆಯಿಂದ ಊಟ ಮಾಡಿಲ್ಲ ಅಂದರೆ ಇನ್ನೇನಾಗುತ್ತೆ ರಾಣಿ, ಊಟ ಮಾಡು ಅಂತ ಅಷ್ಟು ಹೇಳಿದ್ರು ಕೂಡ ಊಟ ಮಾಡಲಿಲ್ಲ ನೀನು, ಇವಾಗ ನೋಡಿದೆ ಹೇಗೆ ಪ್ರಜ್ಞೆ ತಪ್ಪಿದ್ಯಾ ಅಂತ ಸತ್ಯವರು ಹೇಳಿದಾಗ, ಏನು ಊಟ ಮಾಡಿಲ್ವ ರಾಣಿ, ಈ ರೀತಿ ಇದ್ರೆ ಹೇಗೆ ಕಂದ ಅಂತ ಹೇಳಿ ತನ್ನ ಫ್ರೆಂಡ್ ಹತ್ರ ಊಟದ ಬಾಕ್ಸ್ನ ತೊಗೊಂಡಿದ್ದೆ ಊಟ ಮಾಡಿಸೋದಕ್ಕೆ ಅಂತ ಬಾಲ ಅವರು ಮುಂದಾಗ್ತಾರೆ. ಆಗ ರಾಣಿ, ಬೇಡ ಫ್ರೆಂಡು, ನನ್ನಮ್ಮ ಬೇಕು ನನಗೆ, ಅಲ್ಲಿವರೆಗೂ ನಾನು ಊಟ ಮಾಡೋದಿಲ್ಲ ಅಂದಾಗ, ನಿನ್ನಮ್ಮ ನೀನು ಈ ರೀತಿ ಊಟ ಮಾಡಿಲ್ಲ ಅಂದರೆ ಅವಳು ಬೇಜಾರು ಮಾಡ್ಕೋತಾರಲ್ವ ಅವರು, ಹಾಗಾಗಿ ಅವ್ರಿಗೋಸ್ಕರನಾದರೂ ಊಟ ಮಾಡು ರಾಣಿ ಅಂತ ಹೇಳಿ ಕೈತುತ್ತನ್ನು ತಿನ್ನಿಸ್ತಿದ್ದಾರೆ. ಎಷ್ಟು ವರ್ಷಗಳ ನಂತರ ಪ್ರಥಮವಾಗಿ ನನ್ನ ಮಗಳಿಗೆ ಕೈತುತ್ತನ್ನು ತಿನ್ನಿಸ್ತಿದ್ದೀನಿ ಅಂತ ಹೇಳಿ ಬಾಲ ಖುಷಿ ಪಡ್ತಿದ್ದಾರೆ. ಆದರೆ ಇಲ್ಲಿ ಸತ್ಯವ್ರಿಗೆ ಒಂದೇ ಕ್ಷಣ ಎಮೋಷ್ನಲ್ ಆಗುತ್ತೆ ಅದನ್ನು ನೋಡಿ. ನಂತರ ಅನ್ಕೋತಾರೆ, ಇಲ್ಲ ಹೀಗೆ ಬಿಟ್ಟರೆ ಖಂಡಿತ ಇವನು ತಲೆ ಕೆಡಿಸ್ಬಿಡ್ತಾನೆ ರಾಣಿಯದ್ದು ಅಂತ ಹೇಳಿ, ಸಾಕು ರಾಣಿ ನಡಿ ಮನೆಗೆ ಅಂತ ಹೇಳಿ ಎಳ್ಕೊಂಡು ಹೋಗೇ ಬಿಡ್ತಾರೆ. ನಂತರ ಯಾರದು ಅಂತ ಹೇಳಿ ಸಾರಿಕಾ ಕೇಳಿದಾಗ, ಆಕೆ ನನ್ನ ಮಗಳು ಅಂತ ಹೇಳಿ ಬಾಲ ಹೇಳ್ತಾರೆ. ತಕ್ಷಣ ಈ ಕಡೆ ಸಾರಿಕಾಗೆ ಶಾಕ್ ಆಗುತ್ತೆ. ಆತ ಕಡೆ ರಾಣಿಗೆ ಊಟ ಕೊಡೋದಕ್ಕೆ ಅಂತ ಬಂದಿದ್ದಾರೆ. ದಯವಿಟ್ಟು ನನಗೆ ಊಟ ಬೇಡ, ನನ್ನ ಮಗಳು ನಾನು ನೋಡಬೇಕು, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಇಲ್ಲಿಂದ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಕಾಲಿಟ್ಕೊಂಡು ಕೇಳ್ಕೊತಾರೆ. ಆದರೆ ನಿನ್ನ ಮಗಳನ್ನು ಬಿಟ್ಬಿಡ್ಬೇಕಾ, ನೀನು ಇದೇ ರೀತಿಯ ಹಠ ಮಾಡಿದ್ರೆ ಖಂಡಿತ ನಿನ್ನ ಮಗಳ ಕಥೆಯನ್ನೇ ನಾನು ಮುಗಿಸ್ಬೇಕಾಗತ್ತಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ರೆ ಒಳ್ಳೇದು, ಅದನ್ನು ಬಿಟ್ಟು ಈ ರೀತಿ ಚೀರ್ಕೊಂಡು ಮಾತನಾಡಿದ್ರೆ ಖಂಡಿತ ನಿನ್ನ ಮಗಳ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಹೆದರಿಸಿ ಅಲ್ಲಿಂದ ಹೊರಟು ಬಿಡ್ತಾರೆ. ಎತ್ತ ಕಡೆ ರಾಣಿ ಅಮ್ಮನಿಗೋಸ್ಕರನೇ ಕಾಯ್ತಾ ಇದ್ರೆ, ಆ ಕಡೆ ವರದ ಕಾವೇರಿ ಎಲ್ಲಿದ್ದಾಳಿ ಅಂತ ತನ್ನ ಹುಡುಗರನ್ನ ಬಿಟ್ಟು ಹುಡುಕಿಸ್ತಿದ್ದಾರೆ. ಈ ಕಡೆ ಬಾಲ ಕೂಡ ಹುಡುಕ್ತಿದ್ದಾರೆ. ಇದರ ನಡುವೆ ವರದನ ಬಳಿಗೆ ಬಂದಂಥ ಸಾರಿಕಾ, ನೀನು ಇಷ್ಟು ವರ್ಷಗಳ ಕಾಲ ಹುಡುಕ್ತಾ ಇದ್ದದ್ದನ್ನು ಜಸ್ಟ್ ಒಂದಿನದಲ್ಲಿ ಹುಡ್ಕೊಂಡು ತೊಗೊಂಡು ಬಂದಿದ್ದೆ ನೋಡು ವಿಷಯನ. ಅಲ್ಲಿ ಕಾವೇರಿ ಮತ್ತು ಬಾಲಾಗೆ ರಾಣಿ ಅನ್ನೋ ಮಗಳಿದ್ದಾಳೆ, ಇವಳೇ ರಾಣಿ ಅಂತ ಹೇಳಿ ಫೋಟೋ ತೋರಿಸ್ತಾರೆ. ಇವಳ ರಾಣಿ, ನಂಗೆ ಗೊತ್ತಿದೆ ಈ ಹುಡುಗಿ, ಇವಳೇನ ರಾಣಿ ಅಂತ ಗೊತ್ತಿದ್ರೆ, ಕಾವೇರಿ ಮಗಳು ಅಂತ ಗೊತ್ತಿದ್ರೆ ಯಾವತ್ತೂ ಇವಳು ಕತ್ತಿಯನ್ನೇ ಮುಗಿಸ್ಬಿಡ್ತಿದ್ದ ನಾನು ಅಂತ ಹೇಳಿ ವರದ ಹೇಳ್ತಿದ್ದಾರೆ. ಕೊನೆಗೂ ಇಲ್ಲಿ ರಾಣಿ ಕತ್ತಿಯನ್ನು ಮುಗಿಸೋದಕ್ಕೆ ವರದ ಮುಂದಾಗ್ತಾ ಇದ್ರೆ, ಅಲ್ಲಿ ಸರಳ ಅವರು ರಾಣಿಯನ್ನ ಕಾವೇರಿ ಕಾಣಿಸ್ತಾ ಇದ್ರೂ ಪರವಾಗಿಲ್ಲ, ಆಕೆಯನ್ನು ಮಾತ್ರ ಅನಾಥಾಶ್ರಮಕ್ಕೆ ಕಳಿಸ್ಬೇಕು ಅಂತ ಹೇಳಿ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.